ವಿಧಾನಸಭೆಯಲ್ಲಿ ಸರ್ಕಾರದ ಸಾಲದ ವಿಚಾರ ಚರ್ಚೆ ಆಗಿದೆ. ಕಳೆದ ಸಲ ಬಜೆಟ್ನಲ್ಲಿ ನಿರೀಕ್ಷೆ ಮಾಡಿದಷ್ಟು ಆದಾಯ ಬರಲಿಲ್ಲ. ನಾವು ಸಿದ್ದರಾಮಯ್ಯರಿಂದ ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ ಯಾಕೋ ಸಿದ್ದರಾಮಯ್ಯನವರು ಬಹಳ ಡಲ್ ಆಗಿದ್ದಾರೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಹುಣಸೆ ಮರ ಹುಳಿ ಅಂತ ಗಾದೆ ತಡಬಡಾಯಿಸಿದ್ದಾರೆ ಅಶೋಕ್ ಅವರು. ದಿನ ಹೇಳಕ್ಕೋಗಿ ಏನೋ ಹೇಳ್ಬಿಟ್ಟಿದ್ದಾರೆ. ಇದಕ್ಕೆ ನಾನೇನು ಡಲ್ ಆಗಿಲ್ಲ ಅಂತ ಸಿಎಂ ಅವರು ಎತ್ನಿ ಅಂತ ಹೇಳಿದ್ದಾರೆ. ಅದು ಹುಣಸೆ ಮರ ಮುಪ್ಪಾದರೂ ಕೂಡ ಹುಳಿ ಮುಪ್ಪೆ ಅಂತ ಗಾದೆ ಅಂತ ಅದನ್ನು ಸರಿಪಡಿಸಿ ಹೇಳಿದ್ದಾರೆ ಅಶೋಕ್ ಅವರಿಗೆ. ಗಾದೆ ಮೂಲಕವೇ ವಿಪಕ್ಷ ನಾಯಕರಿಗೆ ಟಾಂಗ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡ್ತಾರೆ, ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನಮ್ಮ ಇವರು ಸಿದ್ದರಾಮಯ್ಯ ಅವರು 16 ಬಡ್ಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಡ್ಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಯ್ಯನೇ ಬೇಡ, ಈಗ ಯಾಕೋ ಒಂಥರ ಔಟವ್ರೆ, ಡಲ್ ಔಟವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟೈತೆ, ಬಡ್ಜೆಟ್ಟು ಡಲ್ ಔಟೈತೆ, ಡಲ್ ಔಟೈತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ. ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ. ಸ್ಟ್ರಾಂಗ್ ಇದು ಉಲ್ಟಾ ಕೇಸು. ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ನೋಡಪ್ಪ, ನಾನು ಎದ್ದಿದ್ಗೆ ಮಾತಾಡಕ್ಕೆ ಬೇಡ ಬೇಡ, ಹೇಳಿ ನಾವು ನಿಮ್ಗೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದೀರಿ. ನಾವೇನು ಎಕ್ಸಾಮ್ಷನ್ ಕೊಟ್ಟಿದ್ವಿ ಪೂರ್ತಿ ಬರೋದು. ನಾನು ಹೇಳಿದೆ ಅವ್ರು ಬರ್ದಿರೋ ಪರವಾಗಿಲ್ಲ, ಉಳಿದವ್ರು ಬರಲಿ ಅಂತ ಹೇಳಿದೆ. ಅಧ್ಯಕ್ಷರ ಅನುಮತಿ ಮೇಲೆ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮೆಲ್ಲರ ಕೋಆಪರೇಷನ್ ಮೇಲೆ ಮುಂದುವರಿಸಿ. ಕೂತ್ಕೊಳ್ಳ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಅವತ್ತು ಏನು ಹೇಳಿದ್ದೆ 17ನೇ ಇಸ್ವಿನಲ್ಲಿ, ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧನಾಗಿದ್ದೇನೆ. ಯಾವಾಗಲೂ ಅವ್ರು ಯಾವುದಕ್ಕೆ ಬದ್ಧರಾಗಿರ್ತಾರೋ ಯಾವುದಕ್ಕೆ ಬಿಡ್ತಾರೋ ಅದು ಬೇಕಾಗಿಲ್ಲ. ಈಗ ಸದ್ಯಕ್ಕೆ ಅಲ್ಲಿ ಏನು ಕೇಳಿದರು, ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ ಮೊದಲಿನ ಥರ ಸಿದ್ದರಾಮಯ್ಯನವ್ರು ಇಲ್ಲ ಅಂತ ಹೇಳಿ. ಪಾಪ ಏನು ಮಾಡೋಕ್ಕಾಗತ್ತೆ ಸಿದ್ದರಾಮಯ್ಯನವರಿಗೆ. ಕಾಂಗ್ರೆಸ್ನ ನಾಯಕರುಗಳೆಲ್ಲ ಹೈಕಮಾಂಡ್ನಲ್ಲಿರುವಂಥವ್ರು ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟಿದ್ದಾರೆ ಗ್ಯಾರಂಟಿ ಮೂಲಕವಾಗಿ. ಹಾಗಾಗಿ ಅನಿವಾರ್ಯ ಅವರಿಗೆ ಆ ಬಜೆಟ್ ರೀತಿಯಲ್ಲಿ ಈ ಬಜೆಟ್ ಮಂಡ್ಸೋಕ್ಕಾಗಲ್ವಲ್ಲ.